ನಾವು ಒಳ ಮೀಸಲಾತಿ ಉದ್ದೇಶ 30 ವರ್ಷಗಳಿಂದ ನಿರಂತರ ಹೇಳ್ಕೊಂಡು ಬರ್ತಾನೇ ಇದ್ದೀವಿ. BJP ಸರ್ಕಾರ ಆಯಿತು, ಕಾಂಗ್ರೆಸ್ ಸರ್ಕಾರ ಆಯಿತು, JDS ಆಯಿತು, ಮತ್ತು ಕಾಂಗ್ರೆಸ್ ಆಯಿತು. ಒಳ ಮೀಸಲಾತಿ ಉದ್ದೇಶ ನಾವು ಹೇಳೋದಿಷ್ಟೇ, ನಾವೇನು ಎಡಗೈ ಸಮುದಾಯ ಬಲಗೈ ಸಮುದಾಯ ಏನು ನಾವೇನು ಪರ್ಸೆಂಟೇಜ್ ಇದ್ದೀವೋ ನಮ್ಮ ಪರ್ಸೆಂಟೇಜ್ ನಮಗೆ ಮೀಸಲಾತಿ ಕೊಡಿ, ಆಯಿತಾ. ನಾನು ಹೇಳ್ತಾ ಇರೋದು, ನೀವು ಬೇರೆ ಒಂದು ಮೀಸಲಾತಿ ಕಿತ್ತು ಕೊಡಬೇಡಿ, ಆಯಿತಾ. ಈ ದೇಶದಲ್ಲಿ ನಿಜವಾದ ಅಸ್ಪೃಶ್ಯರು ಒಲೆಯರು ಮಾದಿಗರು, ಆಯಿತಾ. ಇವತ್ತು ನಮಗೇನಾಗಿದೆ, ಹೊಲಮಾದಿಗರು 101 ಜಾತಿ ತಂದು ಸೇರಿಸ್ಬಿಟ್ಟಿದ್ದಾರೆ. 101 ಜಾತಿಯಲ್ಲಿ ಇವತ್ತು ಫಾರ್ ಎಕ್ಸಾಂಪಲು ಮಾದೇಪುರ ಕ್ಷೇತ್ರ MLA ಕಂಟೆಸ್ಟ್ ಮಾಡಬೇಕು, ಅಲ್ಲಿ ರೈಟ್ ಇಲ್ಲ ಲೆಫ್ಟ್ ಇಲ್ಲ, ಬೇರೆ ಕಮ್ಯುನಿಟಿ ಇದ್ದಾರೆ. ನಾನು ಹೇಳೋದು ಅವ್ರಿಗೂ ಕೊಡಲಿ, ಬಟ್ ಅವ್ರಿಗೊಂದು ಸಪ್ರೇಟ್ ಮಾಡಲಿ, ನಮಗೂ ಸಪ್ರೇಟ್ ಮಾಡಲಿ. ಇವತ್ತು ನಮಗೆ ಏನಾಗಿದೆ ಅಂದರೆ ಎಲ್ಲದರಲ್ಲೂ ವಂಚಿತರಾಗಿದ್ದೀವಿ. ಉದ್ಯೋಗದಲ್ಲಿ ಆಗಿರ್ಬೋದು, ರಾಜಕಾರಣದಲ್ಲಿ ಆಗಿರ್ಬೋದು, ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಅಧಿಕಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದು ರಂಗದಲ್ಲೂ ನಾವು ವಂಚಿತರಾಗಿದ್ದೀವಿ. ಸೊ ಅದಕ್ಕೋಸ್ಕರನೇ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಿದ್ರೆ ನಮ್ಮ ಏನು ಸಮುದಾಯ ಎಷ್ಟು ಪರ್ಸೆಂಟ್ ಇದೆ ಆ ಪರ್ಸೆಂಟ್ ತಕ್ಕಂಗೆ ನೀವು ನಮಗೊಂದು ರಿಸರ್ವೇಷನ್ ಕೊಟ್ಟರೆ ಅದ್ರಲ್ಲಿ ನಾವು ಒಂದಷ್ಟು ನಮ್ಮ ಯುವಕರು ಒಂದಷ್ಟು ಸರ್ಕಾರಿ ಕೆಲಸ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಎಲ್ಲ ಥರದಲ್ಲಿ ಒಂದು ವ್ಯವಸ್ಥೆಯಾಗಿ ಇರ್ಬೋದಲ್ವಾ. ಸೊ ಇದರ ಉದ್ದೇಶ ಒಂದೇ, ಒಳ ಮೀಸಲಾತಿ ಆಗಬೇಕಂತ ಹೇಳ್ಬಿಟ್ಟು 30 ವರ್ಷಗಳಿಂದ ಇಷ್ಟು ಜನ ಹೋರಾಟಗಾರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಪಾಪ ಹುಡುಗರು ಉರಿ ಬಿಸಿಲಲ್ಲಿ ಪಾದಯಾತ್ರೆ ಮಾಡಿದ್ದಾರೆ, ಉರಿ ಬಿಸಿಲಲ್ಲಿ ಮಾಡ್ಕೊಂಬಂದಿದ್ದಾರೆ. ಎಲ್ಲ ಯುವಕರು, ಎಲ್ಲ ನಮ್ಮ ಸಮುದಾಯ ಯುವಕರು, ನಮ್ಮ ಭಾಸ್ಕರ್ ಪ್ರಸಾದ್ ಅವರು ಎಲ್ಲ ಟೀಮು ತುಂಬ ಒಂದು ವ್ಯವಸ್ಥಿತವಾಗಿ, ಯಾಕಂದ್ರೆ ಅವರು ಒಂದು ಮಾತು ಹೇಳ್ತಾರೆ ಗೊತ್ತಾ, ಒಳ ಮೀಸಲಾತಿ ಜಾರಿ ಆಗಬೇಕು, ಇಲ್ಲಾಂದರೆ ನಮ್ಮ ಪ್ರಾಣ ಹೋಗ್ಬೇಕಂತ ಹೇಳ್ತಾರೆ. ಅಂದರೆ ನಮ್ಮ ಸಮುದಾಯಕ್ಕೆ ತನ್ನ ಪ್ರಾಣನೇ ತ್ಯಾಗ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ, ಆಯಿತಾ. ಸೊ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹೇಳೋದಷ್ಟೇ, ನಾವು ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೇನು ಹಕ್ಕನ್ನು ಕೊಟ್ಟಿದ್ದಾರೆ ಸಂವಿಧಾನಬದ್ಧವಾಗಿ ಅದನ್ನು ಕೊಡಿ, ಆಯಿತಾ. ನಾವು ಇನ್ನೊಬ್ರದ್ದು ಕಿತ್ಕೊಡಿ ಅಂತ ಹೇಳ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬರೋಕ್ಕಿಂತ ಮುಂಚೆ ಏನು ಆಶ್ವಾಸನೆ ಕೊಟ್ಟಿದ್ದರು, ನಾನು ಒಳ ಮೀಸಲಾತಿನ ಜಾರಿ ಮಾಡ್ತೀನಿ, ದಲಿತರಿಗೆ ಅಭಿವೃದ್ಧಿ ಮಾಡ್ತೀನಿ, ದಲಿತರನ್ನ ಉದ್ಧಾರ ಮಾಡ್ತೀನಿ, ನಾನು ಅಹಿಂದ ನಾಯಕ, ದಲಿತ ನಾಯಕ, ನಾನು ಯಾವತ್ತೂ ದಲಿತರನ್ನ ಕೈ ಬಿಡಲ್ಲ ಅಂತ ಎಲ್ಲ ಥರದ ಆಶ್ವಾಸನೆ ಕೊಟ್ಟರಲ್ಲ. ಇವತ್ತು ನಿಮ್ಮ ಸರ್ಕಾರ ಬಂದು 3 ವರ್ಷ ಆಯಿತು. ಆ 3 ವರ್ಷದಲ್ಲಿ ಸುಮಾರು 39,000 ಕೋಟಿ SC SC TSP ದುಡ್ಡು, ದಲಿತರ ದುಡ್ಡನ್ನ ತೆಗೆದು ಗ್ಯಾರಂಟಿ ಬಾಯಿಗಳು ಯೂಸ್ ಮಾಡಿದ್ದೀರಾ. ಎಲ್ಲಿ ಕೊಡ್ತಾ ಇರೋ ದಲಿತರಿಗೆ ಸಮಾನತೆ ಎಲ್ಲಿ ಕೊಡ್ತಾ ಇದ್ದೀರಾ? ಸೊ ಹಾಗಾಗಿ ಒಳ ಮೀಸಲಾತಿ ಹೋರಾಟ ನಿಜವಾಗ್ಲೂ ಈ ಒಂದು ಹೋರಾಟಕ್ಕೆ ಅಂಬೇಡ್ಕರ್ ಸೇನೆ ಸಂಪೂರ್ಣವಾಗಿ ರಾಜ್ಯದ 31 ಜಿಲ್ಲೆಯಲ್ಲೂ ನಾವು 21ನೇ ತಾರೀಕು ವಿಧಾನಸೌಧ ಚಲೋ ಕಾರ್ಯಕ್ರಮ, ವಿಧಾನಸೌಧ ಮುತ್ಕಿ ಹಾಕೋಕೆ ರೆಡಿ ಇರ್ತೀವಿ. ಒಳ ಮೀಸಲಾತಿ ಜಾರಿ ಆಗತ್ತಾಗ ನಾವು ಯಾರೂ ಮನೆಗೆ ಹೋಗಲ್ಲ. 1 ಪಾಯಿಂಟು, ಸುಪ್ರೀಂ ಕೋರ್ಟಿಗೆ ಬೆಲೆ ಇಲ್ವಾ, ಹೈಕೋರ್ಟಿಗೆ ಬೆಲೆ ಇಲ್ವಾ? ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ರಾಜ್ಯ ಸರ್ಕಾರಕ್ಕೆ, ಒಳ ಮೀಸಲಾತಿ ಜಾರಿನ ನೀವು ಮಾಡ್ಬೋದು ಅಂತೇಳಿ. ಯಾಕೆ ಮಾಡ್ತಾಯಿಲ್ಲ ಸಿದ್ದರಾಮಯ್ಯ ಅವರು? ನಿಮ್ಮ ಉದ್ದೇಶಗಳು ಏನಂಗಾದ್ರೆ? ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ದಲಿತರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ದಲಿತರನ್ನ ನೀವು ಇವತ್ತು ಎಲ್ಲ ಒಂದು ಕಡೆ ಕಡೆಗಣಿಸ್ತಾ ಇಲ್ವಾ ಹೇಳಿ? ಇವತ್ತು ಎಂಡ್ ಆಫ್ ದಿ ಡೇ ಇವತ್ತು ನಾವೆಲ್ಲ ಬಂದು ಬೀದಿ ನಿಂತಿದ್ದೀವಿ. ಎಷ್ಟು ಜನ ಯುವಕರು ತಮ್ಮ ಪ್ರಾಣನ ಕಳ್ಕೊಳ್ತಾ ಇದ್ದಾರೆ. ಮೊನ್ನೆಲ್ಲ ಪಾಪ ಪಾದಯಾತ್ರೆ ಮಾಡಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಲೋ BP ಆಗಿ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಸರ್ಕಾರದಿಂದ ಒಬ್ಬರಾದ್ರೂ ಬಂದು ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದ್ದೀರಾ? KH ಮುನಿಯಪ್ಪ ಅವರು ಹೇಳ್ತಾರೆ, ಬೇರೆಯವರು ಹೇಳ್ತಾರೆ, ಯಾಕಂದರೆ ಅವರು ಒಂದು ಪಕ್ಷದಲ್ಲಿ ಮಂತ್ರಿಗಳಾಗಿದ್ದಾರೆ, ಆಯಿತಾ. ಎಲ್ಲವನ್ನೂ ಅವ್ರ ತಲೆ ಮೇಲೆ ಹಾಕ್ಕೊಳಕ್ಕೆ ರೆಡಿ ಇರಲ್ಲ. ಏನೋ ನಮಗೆ ಏನಾರ ಮಾಡಿ ಒಂದು ಹಿಂದೆ ಮುಂದೆ ತಳ್ಕೊಂಡು ಹೋಗ್ತಾ ಇರ್ಬೇಕಂತ ಹೇಳ್ಬಿಟ್ಟು KH ಮುನಿಯಪ್ಪ ಅವರು ಇವತ್ತು ಹೇಳೋ ಮಾತಲ್ಲ. KH ಮುನಿಯಪ್ಪನ ಬೇಕಾಗಿರೋದು ಸಮುದಾಯ ಅಲ್ಲ, ಪವರ್ ಬೇಕು, ಅಧಿಕಾರ ಬೇಕು, ಕಾಂಗ್ರೆಸ್ ಸರ್ಕಾರ ಬೇಕು. ದಲಿತರ ಬಗ್ಗೆ ಏನಾದರೂ KH ಮುನಿಯಪ್ಪನಿಗೆ ಗೌರವ ಇದ್ದಿದ್ರೆ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಈಗಲೇ ರಾಜೀನಾಮೆ ಕೊಡ್ತಿದ್ದ ಹೇಳ್ತಾಯಿದ್ರು, ಆಯಿತಾ. ಬಟ್ ಆ ಮಾತು KH ಮುನಿಯಪ್ಪರು ಹೇಳ್ತಾ ಇಲ್ಲ. KH ಮುನಿಯಪ್ಪನಿಗೆ ಅವ್ರ ಫ್ಯಾಮ್ಲಿ, ಅವ್ರ ಮನೆ ಮಠ, ನಾನು ಮಂತ್ರಿಯಾಗಿ MLA ಆಗಿದ್ದರೆ ಸಾಕು, ಅಷ್ಟೇ ಸಾಕು, ಆಯಿತಾ. ನನ್ನ ಸಮುದಾಯ ಬೀದಿಲಿ ಸಾಯಲಿ, ಹೊಡೆದಾಡ್ಕೊಂಡು ಸಾಯಲಿ, ನಮ್ಮ ಸಮುದಾಯದ ಮಕ್ಕಳು ಏನು ಬೇಕಾದ್ರೆ ಆಗಲಿ ಅಂತೇಳಿ ಡಿಸೈಡ್ ಮಾಡಿಕೊಂಡು KH ಮುನಿಯಪ್ಪರ ಜೊತೆ ಒಂದಷ್ಟು ಜನ ಎಲ್ಲ ನಮ್ಮ ಸಮುದಾಯ ಲೀಡರ್ಗಳಿದ್ದಾರೆ. KH ಮುನಿಯಪ್ಪ ಆಗಿರ್ಬೋದು, ಮಾದೇವಪ್ಪ ಆಗಿರ್ಬೋದು, ಒಂದಷ್ಟು ತಿಮ್ಮಪ್ಪರು ಆಗಿರ್ಬೋದು, ಆಯಿತಾ. ಈ ಕ್ಷೇತ್ರದ MLA ಶ್ರೀನಿವಾಸರಾಗಿರ್ಬೋದು, ಪ್ರತಿಯೊಂದು ಎಲ್ಲರಿಗೂ ಹೇಳೋದಷ್ಟೇ, ನೀವು ಡಿಮ್ಯಾಂಡ್ ಮಾಡಿ ನಿಮ್ಮ ಸರ್ಕಾರದಲ್ಲಿ. ನಾವೇನೇ ಹೋರಾಟ ಮಾಡಿದ್ರು ಬೀದಿಲಿ ಹೋರಾಟ ಮಾಡ್ತೀವಿ. ವಿಧಾನಸೌಧ ಕುತ್ಕೊಂಡು ಹೋರಾಟ ಮಾಡೋಕ್ಕಾಯ್ತದಾ? ವಿಧಾನಸೌಧದಲ್ಲಿ ಹೋರಾಟ ಮಾಡಿ ನಮ್ಮ ಸಮುದಾಯಕ್ಕೆ ಒಳ್ಳೇದು ಮಾಡಿ ಅಂತ ಓಟ್ ಹಾಕಿ ಕಳಿಸಿದ್ದೀವಿ ನಿಮ್ಮನ್ನು. ಬಟ್ ನೀವೇನು ಮಾಡ್ತಾಯಿದ್ದೀರಾ ಸ್ವಾಮಿ? ನೀವೇನು ಮಾಡ್ತಾಯಿದ್ದೀರಾ? ನಮ್ಮ ಸಮುದಾಯ ಪರವಾಗಿ ಕ್ಯಾಬಿನೆಟಲ್ಲಿ ವಾಯ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಆಯಿತಾ. ನೀವು ಸುಮ್ಮನೆ ಒಂದು ಪಕ್ಷದ ಗುಲಾಮಗಿರಿಯಾಗಿ ಆ ಪಕ್ಷಕ್ಕೆ ಒಂದು ಗೂಟ ಹೊಡ್ಕೊಂಡು ಕುಂತಿದ್ದೀರ ಅಷ್ಟೇ, ಆಯಿತಾ. ನಿಮ್ಮ ಯೋಗ್ಯತೆಗೆ ಬಂದ್ಬಿಟ್ಟು ನಮ್ಮ ಸಮುದಾಯ ಇವತ್ತು ಬೀದಿಲಿ ನಿಂತಿದೆ,
ಅಂತ ಯಾವತ್ತೂ ನೀವು ವಾಯ್ಸ್ ಮಾಡಿ ನಿಮ್ಮ ತಾಕತ್ತಿಲ್ಲ. ಅಲ್ಲಿಗೆ ನಿಮ್ಗೇನು ಅಧಿಕಾರ ಬೇಕಷ್ಟೇ, ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀರ ನೀವು. ಹಂಗಾಗ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರುಗಳು, MLAಗಳು, MLCಗೆ ನಿಮ್ಗೇನಾದರೂ ಮಾನ ಮರ್ಯಾದಿದ್ದರೆ ಇಮ್ಮಿಡಿಯೇಟಾಗಿ ಒಳ ಮೀಸಲಾತಿ ಜಾರಿ ಮಾಡಿಸಿ. ಇಲ್ಲ ಅಂತೇಳಿದರೆ ನೀವು ಸೀರೆಗಳನ್ನ ಉಟ್ಕೊಂಡು ಮನೆಗೆ ಹೋಗ್ಬಿಡಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.